Hello NEET aspirants, welcome to the new video. ಈ ವಿಡಿಯೋಲಿ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಈ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. BGS ಜಿಮ್ಸ್ ಇನ್ ಶಾರ್ಟ್ ಫಾರ್ಮ್. ಇದು ಕೆಂಗೇರಿಯಿಂದ ಉತ್ತರಹಳ್ಳಿ ಹೋಗೋ ರೋಡಲ್ಲಿದೆ, ಕೆಂಗೇರಿ ಹತ್ತಿರ ಅಂತ ಹೇಳ್ಕೊಬೋದು ನೀವು. ಇಲ್ಲಿ ಟೋಟಲ್ ನಂಬರ್ ಆಫ್ MBBS ಸೀಟ್ಸು 150 ಇದೆ. PG ಕೋರ್ಸಸ್ ಸಹ ಇದೆ. ಕಾಲೇಜ್ ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿದೆ, ಕೆಂಗೇರಿಗೆ ತುಂಬ ಹತ್ತಿರ ಇದೆ, ಮೆಟ್ರೋ ಇಳಿದ್ಬಿಟ್ಟು ಆರಾಮಾಗಿ ಬರಬಹುದು. ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ. ಪೇಷಂಟ್ ಲೋಡು ತುಂಬ ಕೆಟ್ಟದಾಗೂ ಇಲ್ಲ, ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಆ್ಯಾವ್ರೇಜಲ್ಲಿದೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ಇರೋಷ್ಟು ಇಲ್ಲ, ಬಟ್ ಪ್ರೈವೇಟ್ ಕಾಲೇಜುಗಳಲ್ಲಿ ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಹೇಗಿರುತ್ತೋ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿದೆ. ಆಮೇಲೆ ಕನ್ಸಿಸ್ಟೆಂಟಾಗಿ ಇದು ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಯಾಕೆಂದರೆ ಬಿಕಾಸ್ ಆಫ್ ಇಟ್ಸ್ ಕ್ವಾಲಿಟಿ. ಬೇರೆ ಹಳೆಯ ಕಾಲೇಜುಗಳೆಲ್ಲ ಓವರ್ಟೇಕ್ ಮಾಡಿಕೊಂಡು ಇದು ಬೆಸ್ಟ್ ಕಾಲೇಜ್ ಅಂತ ಹೆಸರು ಮಾಡ್ಕೋತಾ ಇದೆ. ಎಲ್ಲಿ ಪ್ರೂವ್ ಆಗುತ್ತೆ ಇದು ಅಂದರೆ ಇದರ ಕಟ್ ಆಫ್ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದಕ್ಕಿಂತ ಮೊದಲು ಸ್ಟಾರ್ಟ್ ಆಗಿರೋ ಕಾಲೇಜುಗಳದೆಲ್ಲ ಕಟ್ ಆಫ್ ಇನ್ನೂ ಕಡಿಮೆ ಇರುತ್ತೆ, ಬಟ್ ಇದು ಕಟ್ ಆಫ್ ಹೈ ಇದೆ. ಇದು ತುಂಬ ಇಂಪ್ರೂವ್ ಆಗ್ತಾ ಇದೆ, ಯಾಕೆಂದರೆ ಸ್ವಲ್ಪ ಸಿಟಿ ಲಿಮಿಟ್ಸಲ್ಲೂ ಬರುತ್ತೆ. ಹಾಗಾಗಿ ಎವ್ರಿ ಇಯರು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ನೀವು ಟ್ರೈ ಮಾಡ್ಬೋದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ರೌಂಡ್ ಹೋಗಿ ವಿಸಿಟ್ ಮಾಡಿ ಹಾಸ್ಟೆಲು, ಕಾಲೇಜು, ಹಾಸ್ಪಿಟಲು ಎಲ್ಲ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು ತಿಳ್ಕೊಬಹುದು ನೀವು. ನೋಡೋಣ, ಡೈರೆಕ್ಟಾಗಿ ಜನರಲ್ ಮೆರಿಟ್ಗೆ ಹೋಗೋಣ, ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಈಸ್ ದ ಕ್ವಾಲಿಟಿ ಆಫ್ ದಿಸ್ ಕಾಲೇಜ್ ಅಂತ. ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 2023 ಫಸ್ಟ್ ರೌಂಡಲ್ಲಿ 29,000ಗೆ ಸ್ಟಾಪ್ ಆಗಿತ್ತು. ವೆರಾಸ್ 2022 ಸೆಕೆಂಡ್ ರೌಂಡಲ್ಲಿ 44,000ವರೆಗೂ ಹೋಗಿತ್ತು. ಅದರ ಹಿಂದಿನ ವರ್ಷ 42,000ಗೆ ಸ್ಟಾಪ್ ಆಗಿತ್ತು. ಸೊ 42 ಇತ್ತು, 44 ಹೋಯಿತು, ಬಟ್ ಲಾಸ್ಟ್ ಇಯರು 29,000ಗೆ ನಿಂತಿತ್ತು. ಸೊ ಈ ವರ್ಷ ಏನಾಗಬಹುದು, ಕಟ್ ಆಫ್ ಜಾಸ್ತಿ ಆಗುತ್ತೆ ಅಂದರೆ ಈ ವರ್ಷ 25,000ಅಲ್ಲಿ ನಿಂತ್ಕೋಬಹುದು, ಇಲ್ಲ 26-27ವರೆಗೂ ಬರಬಹುದು. ಯಾಕೆಂದರೆ ಎಲ್ಲರೂ ಹೇಳ್ತಿದ್ದಾರೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ತುಂಬ ಜನ ಸ್ಟೂಡೆಂಟ್ಸು ಒಳ್ಳೊಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ನೀವು 25,000 ಇದ್ದು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಾಲೇಜು ಆಪ್ಷನ್ ತೊಗೋಬಹುದು. ಬ್ಯಾಂಗ್ಳೂರು ವೆಸ್ಟಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇದು. ಬ್ಯಾಂಗ್ಳೂರು ಈಸ್ಟ್ಗೆ ಹೋದರೆ ನಿಮಗೆ ವೈದೇಹಿ ಚೆನ್ನಾಗಿದೆ, ಇದು ಬ್ಯಾಂಗ್ಳೂರು ವೆಸ್ಟಲ್ಲಿ ಬರುತ್ತೆ. ಸೊ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ನೋಡೋಣ. ಈ ಜನರಲ್ ಮೆರಿಟಲ್ಲಿ ನಾವು ನೀಟಾಗಿ ಹೇಳ್ಬೋದು ಕಟ್ ಆಫ್ ಇನ್ಕ್ರೀಸ್ ಆಗಿದೆ, ಇಲ್ಲ ಕಟ್ ಆಫ್ ಡ್ರಾಪ್ ಆಗಿದೆ ಅಂತ. ಬಟ್ ಕ್ಯಾಟಗರೀಸಲ್ಲಿ ಒಂದು ಸರಿ ಇನ್ಕ್ರೀಸ್ ಆಗಿರೋ ಥರ ಕಾಣುತ್ತೆ, ಇಲ್ಲ ಡಿಕ್ರೀಸ್ ಆಗಿರೋ ಥರ ಕಾಣುತ್ತೆ. ಏಕೆಂದರೆ ಎಷ್ಟು ಜನ ಸ್ಟೂಡೆಂಟ್ಸು ಆ ಕ್ಯಾಟಗರಿಯಲ್ಲಿ ತೊಗೊಂಡಿದ್ರು ಅಂತ ಎಕ್ಸಾಕ್ಟಾಗಿ ನಂಬರ್ ಸಿಗೋದಿಲ್ಲ. ಒಂದು ವರ್ಷ ಜಾಸ್ತಿ ಜನ ಇರ್ತಾರೆ, ಒಂದಷ್ಟು ವರ್ಷ ಕಡಿಮೆ ಇರ್ತಾರೆ. ಬಟ್ ಜನರಲ್ ಮೆರಿಟಲ್ಲಿ ನೋಡಿ 44ಇಂದ ನಿಮಗೆ ಆಲ್ಮೋಸ್ಟ್ 15,000 ಕಟ್ ಆಫ್ ಇನ್ಕ್ರೀಸ್ ಆಗಿತ್ತು. ಬಟ್ 21ಇಂದ 22ಗೆ ನಿಮಗೆ 2,000 ಅಷ್ಟೇ ಹೆಚ್ಚು ಕಡಿಮೆ ಆಗಿತ್ತು. 1 or 2,000 ಹೆಚ್ಚು ಕಡಿಮೆ ಆದರೆ ತೊಂದರೆ ಇಲ್ಲ, ಬಟ್ 10 to 15,000 ಏನಾದರೂ ಕಟ್ ಆಫ್ ಇನ್ಕ್ರೀಸ್ ಆಯಿತು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆ ಕಾಲೇಜ್ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿರೋರಿಗೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ 1G ಕ್ಯಾಟಗರಿ. ಸೊ ಲಾಸ್ಟ್ ಇಯರ್ 66,000, ಅದಕ್ಕಿಂತ ಹಿಂದೆ 54, ಅದಕ್ಕಿಂತ ಹಿಂದೆ 53. ಸೊ 1G ಕ್ಯಾಟಗರಿಯಿಂದ ತಗೊಳ್ಳೋದಾದರೆ ಕಟ್ ಆಫ್ ಡ್ರಾಪ್ ಆಗ್ತಾ ಬರ್ತಾ ಇದೆ. 53 ಇತ್ತು, 54ಗೂ ಸಿಕ್ತು, ನೆಕ್ಸ್ಟು 66ವರೆಗೂ ಸಿಕ್ತು, ಅದು ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ರೌಂಡ್ಗೆ ಇನ್ನೂ ಡ್ರಾಪ್ ಆಗಿರೋ ಚಾನ್ಸಸ್ ಇರುತ್ತೆ. 2AG ಕ್ಯಾಟಗರಿಯಲ್ಲಿ 72,000ವರೆಗೂ ಸಿಕ್ತು ಲಾಸ್ಟ್ ಇಯರು, ಅದಕ್ಕಿಂತ ಹಿಂದೆ 63, ಅದಕ್ಕಿಂತ ಹಿಂದೆ 64. ಇಲ್ಲೂ ಕಟ್ ಆಫ್ ತುಂಬ ಡ್ರಾಪ್ ಆಯಿತು 2AG ಕ್ಯಾಟಗರಿಯಲ್ಲಿ. 2AR ಕ್ಯಾಟಗರಿಯಲ್ಲಿ 76,000, ಅದಕ್ಕಿಂತ ಹಿಂದೆ 77, ಅದಕ್ಕಿಂತ ಹಿಂದೆ 71,000. ಆಲ್ಮೋಸ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಸೇಮ್ ಇದೆ. 2BG ಕ್ಯಾಟಗರಿಯಲ್ಲಿ 51,282, ಅದಕ್ಕಿಂತ ಹಿಂದೆ 48,000, ಅದಕ್ಕಿಂತ ಹಿಂದೆ 50,000. ಸೊ ಲಾಸ್ಟ್ 3 ಇಯರ್ಸ್ ಕಂಪೇರ್ ಮಾಡಿಕೊಂಡ್ರೆ ಲಾಸ್ಟ್ ಇಯರ್ ಕಟ್ ಆಫು ಡ್ರಾಪ್ ಆಗಿದೆ 2BG ಕ್ಯಾಟಗರಿಯಲ್ಲಿ. 3AG ಕ್ಯಾಟಗರಿಯಲ್ಲಿ ನೋಡಿ, 3A ಜನರಲ್ ವೇರ್ ಕಾಂಪಿಟೇಷನ್ ಈಸ್ ಮೋರ್, 34,384ಗೆ ಸ್ಟಾಪ್ ಆಗೋಯಿತು ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ. ಬಟ್ ಅದಕ್ಕಿಂತ ಹಿಂದಿನ ವರ್ಷ 47,000ವರೆಗೂ ಹೋಗಿತ್ತು, ಅದಕ್ಕಿಂತ ಹಿಂದೆ 49 ಹೋಗಿತ್ತು. ಸೊ 21ಇಂದ 22ಗೆ ನೀವು ನೋಡೋ ಹಾಗಿದ್ದರೆ ಕಟ್ ಆಫ್ ಇನ್ಕ್ರೀಸ್ ಆಯಿತು, ಕಟ್ ಆಫು 2,000 ಇನ್ಕ್ರೀಸ್ ಆಯಿತು. ಬಟ್ 22ಇಂದ 23 ಹೋದರೆ ನಿಮಗೆ ಆಲ್ಮೋಸ್ಟ್ 13,000 ಕಟ್ ಆಫ್ ಇನ್ಕ್ರೀಸ್ ಆಗೋಯಿತು. ಸೊ 3AG ಕ್ಯಾಟಗರಿಯಲ್ಲಿ ತುಂಬ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಆಲ್ಮೋಸ್ಟ್ ಸೇಮ್ ಆ್ಯಸ್ ಜನರಲ್ ಮೆರಿಟ್. ಬಟ್ ಇಲ್ಲಿ ಜನರಲ್ ಮೆರಿಟ್ಗೆ ನೀವು ಕಂಪೇರ್ ಮಾಡೋಕ್ಕಿದ್ರೆ 5,000 ಹೆಚ್ಚು ಕಡಿಮೆ ಇದೆ, 29,000 ಇದೆ, ಇಲ್ಲಿ 34,000 ಇದೆ. ನೆಕ್ಸ್ಟ್ ಕಮಿಂಗ್ ಟು 3BG ಕ್ಯಾಟಗರಿ 47,000, ಅದಕ್ಕಿಂತ ಹಿಂದೆ 64,000, ಅದಕ್ಕಿಂತ ಹಿಂದೆ 51,000. ಇಲ್ಲೂ ಕಟ್ ಆಫು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ. ಸೊ ಜನರಲ್ ಮೆರಿಟ್ ಒನ್ಸಿಗೆ 29,000 ಇತ್ತು ಲಾಸ್ಟ್ ಇಯರು, ಅದಕ್ಕಿಂತ ಹಿಂದೆ 44,000, ಅದಕ್ಕಿಂತ ಹಿಂದೆ 42,000. ಯಾಕೆಂದರೆ ಜನಗಳಿಗೆ ನಂಬಿಕೆ ಇರುತ್ತೆ ಕಾಲೇಜ್ ಬಗ್ಗೆ, ಕಾಲೇಜ್ ಚೆನ್ನಾಗಿದೆ ಅಂತ. ಹಾಗಾಗಿ ತುಂಬ ಜನ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ಬಂದಿರೋರು, ಒಳ್ಳೆ ರ್ಯಾಂಕ್ ಬಂದಿರೋರು. ಹಾಗಾಗಿ ಕಟ್ ಆಫ್ ಇನ್ಕ್ರೀಸ್ ಆಗಿಬಿಡುತ್ತೆ. ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್
88,000, ಅದಕ್ಕಿಂತ ಹಿಂದೆ 87,000, ಅದಕ್ಕಿಂತ ಹಿಂದೆ 76,000. ಸೊ ಲಾಸ್ಟ್ 2 years ಆಲ್ಮೋಸ್ಟ್ ಸೇಮ್ ಇದೆ. ಜನರಲ್ ಮೆರಿಟ್ ರೂರಲ್ 64,000ಗೆ ಸ್ಟಾಪ್ ಆಗಿದೆ, ಬಟ್ ಅದಕ್ಕಿಂತ ಹಿಂದೆ 71ವರೆಗೂ ಹೋಗಿತ್ತು, ಅದಕ್ಕಿಂತ ಹಿಂದೆ 68,000ವರೆಗೂ ಹೋಗಿತ್ತು. SC ಜನರಲ್ ಕಟ್ ಆಫ್ ಡ್ರಾಪ್ ಆಗಿದೆ 1,61,000, ಬಟ್ ಅದಕ್ಕಿಂತ ಹಿಂದೆ 1,55,000, ಅದಕ್ಕಿಂತ ಹಿಂದೆ 1,58,000. SC ರೂರಲಲ್ಲೂ ಸಹ ಕಟ್ ಆಫು ತುಂಬ ಡ್ರಾಪ್ ಆಗಿದೆ 1,91,800ಗೆ ನಿಂತಿತ್ತು, ಬಟ್ ಅದಕ್ಕಿಂತ ಹಿಂದೆ 1,77,000, ಅದಕ್ಕೆ ಹಿಂದಿನ ವರ್ಷ 1,72,000. ST ಜನರಲಲ್ಲೂ ಸಿಕ್ಕಾಪಟ್ಟೆ ಕಟ್ ಆಫ್ ಡ್ರಾಪ್ ಆಗಿದೆ 1,81,440ವರೆಗೂ ಸಿಕ್ಕಿದೆ, ಬಟ್ ಅದಕ್ಕಿಂತ ಹಿಂದಿನ ವರ್ಷ 1,08,000 ನಿಂತಿತ್ತು, ಅದಕ್ಕೆ ಹಿಂದಿನ ವರ್ಷ 93,000ಗೆ ಸ್ಟಾಪ್ ಆಗಿಬಿಟ್ಟಿತ್ತು. ಸೊ ಆಲ್ ದೀಸ್ ಕ್ಯಾಟಗರೀಸ್ ಫೀಸ್ ಎಷ್ಟಿರುತ್ತೆ ಅಂದರೆ 1,50,000 ಇಲ್ಲ 1,60,000 ಲಾಸ್ಟ್ ಇಯರ್ವರೆಗೂ ಇತ್ತು. ಈ ವರ್ಷ ಅಕಸ್ಮಾತ್ ಜಾಸ್ತಿ ಆದರೆ ಒಂದು 50,000 ಜಾಸ್ತಿ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 1.5 lakh ಅಂತ ಇಟ್ಕೊಂಡಿರಿ. ಎಲ್ಲ ಪ್ರೈವೇಟ್ ಕಾಲೇಜಲ್ಲೂ ಅಡಿಷನಲ್ ಫೀಸ್ ತೊಗೊಳಾಗೆ ಇಲ್ಲೂ ಆಲ್ಮೋಸ್ಟ್ 1 lakh ತಗೋತಾರೆ. ಎಲ್ಲ ಪ್ರೈವೇಟ್ ಕಾಲೇಜಸಲ್ಲೂ ಅಡಿಷನಲ್ ಕಾಲೇಜ್ ಫೀಸ್ ಅಂತ ಕೆಲವು ಕಾಲೇಜಲ್ಲಿ 40,000-50,000, ಕೆಲವು ಕಡೆ 1 lakh ತಗೋತಾರೆ. ಅದೇ ಗೌರ್ಮೆಂಟ್ ಕಾಲೇಜ್ಗೆ ಹೋದರೆ ನಿಮ್ದು ಯಾವುದು ಎಕ್ಸ್ಟ್ರಾ ಅಡಿಷನಲ್ ಫೀಸ್ ಅಂತ ಏನೂ ಇರೋದಿಲ್ಲ. ಬಟ್ ಜನರಲ್ ಮೆರಿಟ್ ಪ್ರೈವೇಟ್ ಕ್ಯಾಟಗರಿ, ಪ್ರೈವೇಟ್ ಕೋಟಾದಲ್ಲಿ ಇಲ್ಲಿ ಸಿಗಲಿಲ್ಲ, ಮಿಸ್ ಆಯಿತು ಸೀಟು ಅಂದರೆ ದೆನ್ ಓನ್ಲಿ ಆಪ್ಷನ್ ಈಸ್ ಪ್ರೈವೇಟ್ ಕೋಟಾ. ಪ್ರೈವೇಟ್ ಕೋಟಾದಲ್ಲಿ 11 lakh ಇದೆ. 11 lakh ಇದೆ. ಸೊ 11 lakhದು ಸೀಟು ಲಾಸ್ಟ್ ಇಯರು 84,000ಗೆ ಫಸ್ಟ್ ರೌಂಡಲ್ಲಿ ನಿಂತಿತ್ತು, ಬಟ್ ಅದಕ್ಕಿಂತ ಹಿಂದಿನ ವರ್ಷ 93,000ವರೆಗೂ ಹೋಗಿತ್ತು, ಅದಕ್ಕಿಂತ ಹಿಂದಿನ ವರ್ಷ 86ವರೆಗೂ ಹೋಗಿತ್ತು. ನೆಕ್ಸ್ಟು ಹೈದ್ರಾಬಾದ್ ಕರ್ನಾಟಕ GMP ಸೀಟ್ ತೊಗೊಂಡ್ರೆ 1,17,751ವರೆಗೂ ಹೋಗಿತ್ತು. ಸೊ ದಿಸ್ ಈಸ್ ಅಬೌಟ್ BGS ಜಿಮ್ಸ್ ಆರ್ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಕೆಂಗೇರಿ ಹತ್ತಿರ ಇದೆ ಬೆಂಗಳೂರಿನಲ್ಲಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಒಂದು ರೌಂಡ್ ಹೋಗಿ ಕಾಲೇಜ್ ನೋಡಿ. ಎಲ್ಲ ಕಾಲೇಜು ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ, ನಿಮ್ಗೆ ಯಾವ್ದು ಬೆಟರ್ ಕಾಲೇಜ್ ಅನಿಸುತ್ತೆ, ನಿಮ್ಗೆ ಸಿಗೋ ಚಾನ್ಸ್ ಇದೆ, ಸ್ವಲ್ಪ ಮೇಲೆ ಹೈಯರ್ ಕಟ್ ಆಫ್ ಇದ್ದರೂ ಹೋಗಿ ವಿಸಿಟ್ ಮಾಡಿ. ನಿಮ್ಮ ರ್ಯಾಂಕಿಂದ ಸ್ವಲ್ಪ ಕಡಿಮೆ ಕಟ್ ಆಫ್ ಇದ್ದರೂ ಅದನ್ನು ವಿಸಿಟ್ ಮಾಡಿ. ಒಂದು 10ರಿಂದ 15 ಕಾಲೇಜು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂದರೆ ನೀವೇ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದು, ಯಾರೋ ಹೇಳಿದ್ದಲ್ಲ, ನೀವೇ ಹೋಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತಗೊಳ್ಳಿ. ದೆನ್ ಯು ಟೇಕ್ ದ ಡಿಸಿಷನ್ ಆರ್ ಮೇಕ್ ಯುವರ್ ಪ್ರಯಾರಿಟಿ ಲಿಸ್ಟ್. ಇದು ಟಾಪ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ ಅಂತ ಹಾಕ್ಕೊಂಡು ಹೋಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.